ಭಾನುವಾರ ಇವತ್ತು ಯಾವುದಾದ್ರೂ ಪ್ಲೇಸಿಗೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದರಲ್ಲೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೃಗವದೆ ಅನ್ನೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಫ್ಯಾಮಿಲಿ ಹಾಗೆ ರಶ್ಮಿ ಅವರ ಫ್ಯಾಮಿಲಿ ಕೂಡ ಹೋಗ್ತಾ ಇದ್ದೀವಿ. ಇದು ರಾಮನ ದೇವಸ್ಥಾನ, ಅಲ್ಲಿ ಮುಡುಬದಲ್ಲಿ ಸಿಗುತ್ತೆ ಮಧ್ಯದಲ್ಲಿ. ಮಲೆನಾಡಿನ ಸೌಂದರ್ಯದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇಲ್ಲಿ ಮಳೆ ಬರ್ತಾಯಿತ್ತು, ಹಾಗಾಗಿ ನಾನು ಗ್ಲಾಸನ್ನು ಹಾಕ್ಕೊಂಡಿದ್ದೆ, ಸ್ವಲ್ಪ ಹಾಗೆಯೇ ವಿಡಿಯೋ ಕ್ಲಿಪ್ಪನ್ನು ತಗೊಂಡಿದ್ದೆ. ಈ ಮೃಗವದೆಗೆ ತುಂಬ ಪುರಾತನವಾದ ಇತಿಹಾಸ ಇದೆ. ರಾಮಾಯಣದಲ್ಲಿ ಸೀತಾದೇವಿನ ಚಿನ್ನದ ಜಿಂಕೆ ರೂಪದಲ್ಲಿ ಅಪಹರಣ ಮಾಡೋದಕ್ಕೆ ಅಂತ ಬಂದ ರಾಕ್ಷಸ ಇರ್ತಾನಲ್ಲ, ಮಾರೀಚ ಅಂತ, ಅವನನ್ನು ವಧೆ ಮಾಡಿರುವಂತಹ ಜಾಗಕ್ಕೆ ಮೃಗವದೆ ಅಂತ ಹೆಸರು ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವು ಖಂಡಿತ ಒಮ್ಮೆ ವಿಸಿಟ್ ಮಾಡಿ. ಹತ್ತಿರದಲ್ಲೇ ಇರೋ ದೇವಸ್ಥಾನ ಇದು, ಜಾಸ್ತಿ ದೂರ ಏನಿಲ್ಲ. ನಮಗೆ ಇಲ್ಲಿಂದ 1.5 ಗಂಟೆ ಪ್ರಯಾಣ ಅಷ್ಟೇ. ತುಂಬ ಚೆನ್ನಾಗಿದೆ. ಮ್ಯಾಪಲ್ಲೂ ಕೂಡ ಅಡ್ರೆಸ್ ಇರುತ್ತೆ. ಹಾಗೆಯೇ ಇಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಇದೆ, ಶನೀಶ್ವರ ದೇವಸ್ಥಾನ ಇದೆ, ಪಂಜುರ್ಲಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಶ್ರೀರಾಮ ಆ ರಾಕ್ಷಸನ ವಧೆ ಮಾಡಿದ ನಂತರ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡ್ತಾನೆ. ಹಾಗಾಗಿ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ತುಂಬ ಕಾರಣಿಕ ಕೂಡ. ಹೋದರೆ ಅಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಸುತ್ತಮುತ್ತ ತುಂಬ ಕೂಲಾಗಿದೆ ವಾತಾವರಣ. ವಾಪಸ್ ಮನೆಗೆ ಯಾಕಪ್ಪ ಬರ್ತೀವಿ ಸಿಟಿಗೆ ಅಂತ ಅನಿಸ್ಬಿಡುತ್ತೆ. ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡಿ. ನಾನಿವಾಗ ಆ ದೇವಸ್ಥಾನವನ್ನು ತೋರಿಸ್ತೀನಿ ನೋಡಿ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಶ್ರೀ ಕ್ಷೇತ್ರ ಮೃಗವದೆ ಅಂತ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಖಂಡಿತ ಒಮ್ಮೆ ಹೋಗಿ. ಅಲ್ಲಿ ನಾನು ಅಂದ್ಕೊಂಡೆ ನಿನ್ನೆ, ಅಲ್ಲಿ ಸುತ್ತಮುತ್ತ ಮನೆ ಮಾಡ್ಕೊಂಡಿರೋರೇ ಪುಣ್ಯವಂತರೇನೋ ಅಂತ. ಅಷ್ಟು ಖುಷಿಯಾಗುತ್ತೆ ಅಲ್ಲಿ ಹೋದರೆ. ನಾವು ಶತವಾರ ರುದ್ರ ಅನ್ನೋ ಪೂಜೆನ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಕೂಡ ಹೊಳೆಯಿಂದ ನೀರು ತೊಗೊಂಡು ಬಂದು ಅಭಿಷೇಕವನ್ನು ಮಾಡಿಸಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಳೆ ಏನು ಜಾಸ್ತಿ ಇರಲಿಲ್ಲ. ಹಾಗೆ ಅಲ್ಲೇ ಕೂಡ ಅನ್ನ ಪ್ರಸಾದ ಕೂಡ ಇರುತ್ತೆ. ಅಲ್ಲೇ ಊಟದ ವ್ಯವಸ್ಥೆ, ದಿನ ಹೋದವರಿಗೂ ಕೂಡ ವ್ಯವಸ್ಥೆ ಇರುತ್ತೆ. ನಾವು ಕೂಡ ಸೇವೆನ ಮಾಡಿಸ್ಬೋದು ಅಲ್ಲಿ. ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಕೊಳ ಇದೆ. ಇದಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಮಕ್ಕಳಂತೂ ವಾಪಸ್ ಬರೋಕ್ಕೆ ಕೇಳ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ಇದು. ಫುಲ್ ಪ್ರಶಾಂತವಾಗಿ ಹರಿತಾ ಇರುತ್ತೆ ಇಲ್ಲಿ ಕೊಳ. ನೀವು ಖಂಡಿತ ಒಮ್ಮೆ ವಿಸಿಟ್ ಮಾಡಿ. ಹೇಗಿತ್ತು ಅನ್ನೋದನ್ನು ನಮಗೆ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.